ಆತ್ಮೀಯ ಸ್ನೇಹಿತರೆ, ಕನ್ನಡ ಸಕ್ಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ತಮಗೆಲ್ಲರಿಗೂ ತಿಳಿದಿರುವಂತೆ ಈಗಾಗಲೇ ಜನಗಣತಿ ಪ್ರಕ್ರಿಯೆ ಆರಂಭವಾಗಿದ್ದು, ಅದರಲ್ಲಿ ಪ್ರಮುಖವಾಗಿ ಆರಂಭದ 3 ದಿನಗಳು ತಮ್ಮೆಲ್ಲರಿಗೂ ತಿಳಿದಿರುವಂತೆ ಲೇಔಟ್ ನಕ್ಷೆಯನ್ನು ಪ್ರತಿಯೊಬ್ಬ ಗಣತಿದಾರರು ಸಮೇತ ಸಿದ್ಧಪಡಿಸಿ ಕೊಡಬೇಕಾಗಿರುತ್ತೆ ಅಥವಾ ಸಿದ್ಧಪಡಿಸಿಕೊಳ್ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಈ ಲೇಔಟ್ ನಕ್ಷೆಯನ್ನು ತಯಾರಿಸಬೇಕಾದರೆ ಏನೆಲ್ಲ ಪ್ರಕ್ರಿಯೆಗಳು ಬರ್ತವೆ ಅನ್ನೋದನ್ನು ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ತಮ್ಮೆಲ್ಲರಿಗೂ ತಾವು ಗಣತಿದಾರರಾಗಿ ನೇಮಕಾತಿ ಹೊಂದಿದ ತಕ್ಷಣ ನೇಮಕಾತಿ ಪತ್ರದೊಂದಿಗೆ ತಮಗೆ ನಿಗದಿಪಡಿಸಿರುವಂಥ ಬ್ಲ್ಯಾಕ್ನ ಒಂದು ಲೇಔಟ್ ನಕ್ಷೆಯನ್ನು ಈ ರೀತಿ ಕೊಟ್ಟಿರ್ತಾರೆ. ಅದರಲ್ಲಿ ತಾವು ಪ್ರಮುಖವಾಗಿ ಗಮನಿಸಬೇಕಾಗಿರುವುದು, ತಮಗೆ ಕೊಟ್ಟಿರುವಂಥ ನೇಮಕಾತಿ ಪತ್ರದಲ್ಲಿ ನಿಗದಿಪಡಿಸಿರುವಂತಹ ಬ್ಲ್ಯಾಕ್ನ ನಕ್ಷೆಯನ್ನೇ ತಮಗೆ ಕೊಟ್ಟಿದ್ದಾರಾ ಅನ್ನುವಂಥದ್ದು ಈ ಕಡೆ ಇರುವಂಥ ವಿವರಗಳಲ್ಲಿ ತಾವು ಗಮನಿಸಿಕೊಳ್ಳಬೇಕು. ಅದು ವಾರ್ಡ್ ಇರ್ಬೋದು, ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು, ಹಾಗೆಯೇ ಗ್ರಾಮ ಇರ್ಬೋದು, ಅದು ವಿವರವಾದಂತಹ ಲೇಔಟ್ ಮ್ಯಾಪನ್ನು ಕೊಟ್ಟಿರ್ತಾರೆ. ಅದಾದ ನಂತರ ಪ್ರಮುಖವಾಗಿ ಕೆಂಪು ಬಣ್ಣದಲ್ಲಿ ಏನು ತಾವು ಮಾರ್ಕನ್ನು ಮಾಡಿದರೆ ಅದು ತಮಗೆ ಮಾತ್ರ ನಿಗದಿಪಡಿಸಿರುವಂತಹ ಬ್ಲ್ಯಾಕ್ ಆಗಿದೆ ಅಥವಾ ಜನವಸತಿ ಪ್ರದೇಶವಾಗಿದೆ. ಅದರ ಆ ಒಂದು ವ್ಯಾಪ್ತಿಯನ್ನು ಸಮೇತ ತಾವು ಮೊದಲು ಅರ್ಥೈಸಿಕೊಳ್ಳಬೇಕು. ಯಾವಾಗಲೇ ತಾವು ಮ್ಯಾಪನ್ನು ನೋಡಬೇಕಾದ್ರೂ ಸಮೇತ ಇಲ್ಲಿ ಡೈರೆಕ್ಷನನ್ನು ಕೊಟ್ಟಿರ್ತಾರೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಂತ. ಈ ರೀತಿ ತಮ್ಮ ಕೈಯಲ್ಲಿ ಹಿಡ್ಕೊಂಡಾಗ ಆ ಲೇಔಟ್ಗೆ ಹೋದಾಗಲೂ ಸಮೇತ, ಆ ಒಂದು ಬ್ಲ್ಯಾಕ್ ಹೋದಾಗಲೂ ಸಮೇತ ತಾವು ಆ ಮ್ಯಾಪನ್ನು ಅದೇ ದಿಕ್ಕಿನಲ್ಲಿ ಹಿಡ್ಕೊಂಡು ನೋಡಿದಾಗ ಏನಾಗುತ್ತೆ, ಸ್ಪಷ್ಟವಾಗಿ ಅದರ ಒಂದು ಮಾಹಿತಿ ತಮಗೆ ತಿಳಿದು ಬರುತ್ತೆ. ಇದಾದ ನಂತರ ನಾವು ನೋಡಬೇಕಾಗಿರುವಂಥದ್ದು, ನನ್ನ ಆರಂಭ ಮತ್ತು ಅಂತ್ಯ ಹೇಗೆ ಗುರುತಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಮೊದಲು ತಾವು ತಿಳ್ಕೊಳ್ಬೇಕು. ತರಬೇತಿ ಸಾಹಿತ್ಯದಲ್ಲಿ ಅಥವಾ ತರಬೇತಿಯಲ್ಲಿ ಹೇಳಿರುವಂತೆ ವಾಯುವ್ಯ ದಿಕ್ಕಿನಿಂದ ತಮ್ಮ ಒಂದು ಪ್ರದೇಶವನ್ನು ಗುರುತಿಸ್ಕೊಳ್ಬೇಕು. ವಾಯುವ್ಯ ದಿಕ್ಕು ಅಂತ ಹೇಳಿದ್ರೆ ಗೊತ್ತಿದೆ. ಈ ತುದಿ ಏನು ಕಾಣ್ತಿದೆ, ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಮಧ್ಯಭಾಗದಲ್ಲಿ ಬರುವಂತಹ ತುದಿ. ಇದು ತಮ್ಮ ಆರಂಭದ ಗಣತಿ ಕಾರ್ಯ ಆರಂಭ ಮಾಡಬೇಕಾಗಿರುವಂಥ ಸ್ಥಳವಾಗಿದೆ. ಇಲ್ಲಿಂದ ಆರಂಭ ಮಾಡ್ತೀರಿ. ಇದಾದ ನಂತರ ಮುಕ್ತಾಯಗೊಳಿಸಬೇಕಾಗಿರುವಂಥದ್ದು ಆಗ್ನೇಯ ಅಂತ ಹೇಳಿದಾಗ ಇಲ್ಲಿ ಕೆಳಗಡೆ ಏನು ಬರುತ್ತೆ ಬಲಭಾಗಕ್ಕೆ, ಅದು ತಮ್ಮ ಅಂತ್ಯದ ಒಂದು ಗಡಿಯಾಗಿರುತ್ತೆ. ಹೀಗೆ ವಾಯುವ್ಯ ದಿಕ್ಕಿನಿಂದ ಆರಂಭಿಸಿ ಆಗ್ನೇಯ ದಿಕ್ಕಿನವರೆಗೆ ಸಂಪೂರ್ಣವಾಗಿ ಏನು ಮಾಡಬೇಕು, ತಮಗೆ ನಿಗದಿಪಡಿಸಿರುವಂಥ ಬ್ಲ್ಯಾಕ್ನ ಒಂದು ಮಾಹಿತಿಯನ್ನು ಅರ್ಥೈಸಿಕೊಳ್ಬೇಕು. ಮನೆಗಳು ಯಾವ ರೀತಿ ಆರಂಭವಾಗಿದ್ದಾವೆ, ಸಾಲುಗಳು ಯಾವ ರೀತಿ ಹೋಗಿದ್ದಾವೆ, ಮಧ್ಯದಲ್ಲಿ ಬರುವಂತಹ ರಸ್ತೆಗಳು ಏನಿದ್ದಾವೆ, ವಸತಿ ಇರಬಹುದು, ವಾಣಿಜ್ಯ ಮಳಿಗೆಗಳಿರ್ಬೋದು, ಖಾಲಿ ಮನೆಗಳಿರಬಹುದು, ಹಾಗೆಯೇ ಕಟ್ಟಡಗಳಿಗೆ ಇಲ್ಲದಿರುವಂಥ ಹೊಲಗಳ ರಚನೆ ಇರ್ಬೋದು, ಖಾಲಿ ಜಾಗಗಳಿರ್ಬೋದು, ಇವುಗಳೆಲ್ಲವನ್ನು ಸಮೇತ ತಾವು ಮೊದಲು ಆ ಒಂದು ನಿರ್ದಿಷ್ಟಪಡಿಸಿದಂತಹ ಏರಿಯಾಕ್ಕೆ ಹೋಗಿ ಸುತ್ತಾಡುವ ಮೂಲಕ ಅರ್ಥೈಸ್ಕೊಳ್ತೀರಿ. ತಮ್ಮ ಒಂದು ಬ್ಲ್ಯಾಕನ್ನು ಅರ್ಥೈಸ್ಕೊಳ್ತೀರಿ. ಆ ಅರ್ಥೈಸಿಕೊಳ್ಳುವಂತಹ ಸಂದರ್ಭದಲ್ಲಿ ತಾವು ಒಂದು ಕಚ್ಚಾ ಹಾಳೆಯಲ್ಲಿ, ಅಂದರೆ ಒಂದು ಪ್ರತ್ಯೇಕವಾದಂಥ ಕಚ್ಚಾ ಹಾಳೆಯಲ್ಲಿ ತಮ್ಮ ಒಂದು ಏರಿಯಾವನ್ನು, ಜನವಸತಿ ಕಟ್ಟಡಗಳನ್ನು ಅಥವಾ ಕಟ್ಟಡಗಳನ್ನು, ವಾಣಿಜ್ಯ ಮಳಿಗೆಗಳನ್ನ ಎಲ್ಲವನ್ನೂ ಸಮೇತ ಏನು ಮಾಡ್ತೀರಿ, ದಾಖಲಿಸ್ಕೊಳ್ತಾ ಬರ್ತೀರಿ. ಅದಾದ ನಂತರ ತಾವು ತಮ್ಮದೇ ಆದಂತಹ ಒಂದು ಲೇಔಟ್ ನಕ್ಷೆಯನ್ನು ದ್ವಿಪ್ರತಿಯಲ್ಲಿ ಸಿದ್ಧಪಡಿಸಿ ತಮ್ಮ ಮೇಲ್ವಿಚಾರಕರಿಗೆ ಕೊಡ್ತೀರಿ. ಮೇಲ್ವಿಚಾರಕರು ಅದನ್ನು ಚಾರ್ಜ್ ಆಫೀಸರ್ಗೆ ಕೊಡ್ತೀರಿ. ಯಾಕೆ ಇದನ್ನು ತಮ್ಮಿಂದ ರಚನೆ ಮಾಡಿಸ್ತಾ ಇದ್ದಾರೆ ಅಂತೇಳಿದರೆ, ಒಂದು ತಮಗೆ ಒಂದು ಲೇಔಟ್ನ ಸಂಪೂರ್ಣ ಮಾಹಿತಿ ಯಾವ ರೀತಿ ರಚನೆಯಾಗಿದೆ, ನಿಮಗೆ ಕೊಟ್ಟಿರುವಂಥ ಮಾದರಿ ನಕ್ಷೆ ಏನಿದೆ, ಈಗ ತೋರಿಸ್ತಾ ಇರುವಂಥ ಮಾದರಿ ನಕ್ಷೆ ಏನಿದೆ, ಈ ಮಾದರಿ ನಕ್ಷೆಯಲ್ಲಿ ಇರುವಂತಹ ರೀತಿಯಲ್ಲಿಯೇ ರಚನೆ ಇದೆಯಾ ಅಥವಾ ಏನಾದರೂ ವ್ಯತ್ಯಾಸಗಳಿದಾವ ಅನ್ನೋದನ್ನು ಸರಿಪಡಿಸಿಕೊಂಡು ತಾವು ಗಣತಿ ಕಾರ್ಯವನ್ನು ಆರಂಭ ಮಾಡಲಿಕ್ಕೋಸ್ಕರ ಈ ಒಂದು ಲೇಔಟ್ ನಕ್ಷೆಯನ್ನು ತಯಾರಿಸಲಿಕ್ಕೆ ಹೇಳಿದ್ದಾರೆ. ಇದು ತಾವು ಕೈಯಿಂದ ಬಿಡಿಸುವಂಥ ಸ್ವತಂತ್ರ ರೇಖಾಚಿತ್ರಗಳನ್ನು ಹೊಂದಿರುವಂತಹ ಲೇಔಟ್ ನಕ್ಷೆಯಾಗಿದ್ದು, ವಿವಿಧ ಸರ್ಕಾರಿ ಸಂಸ್ಥೆಗಳು ನಡೆಯುವಂಥ ಸಮೀಕ್ಷೆಗಳಿಗೆ ಇದು ಅತ್ಯಂತ ಉಪಯುಕ್ತ ಆಗುತ್ತೆ. ಹಾಗಾಗಿ ಈ ಮ್ಯಾಪನ್ನು ಸಿದ್ಧಪಡಿಸಬೇಕಾದ್ರೆ ತಾವು ಅತ್ಯಂತ ಕಾಳಜಿಯನ್ನು ತೆಗೆದುಕೊಳ್ಳಬೇಕು. ಇನ್ನು ಎರಡನೇದಾಗಿ ನೆಕ್ಸ್ಟ್ ಪ್ರಕ್ರಿಯೆ ಏನು, ತಾವು ಲೇಔಟ್ ನಕ್ಷೆಯನ್ನು ತಯಾರಿಸ್ತೀರಿ. ತಾವು ಲೇಔಟ್ ನಕ್ಷೆಯನ್ನು ತಯಾರಿಸಬೇಕಾದ್ರೆ ತಮ್ಮಲ್ಲಿ ಕೈಪಿಡಿಯಲ್ಲಿನೇ 2 ಹಾಳೆಗಳನ್ನು ಲೇಔಟ್ ನಕ್ಷೆಯನ್ನು ತಯಾರಿಸುವ ಸಲುವಾಗಿಯೇ ನೀಡಿದ್ದಾರೆ, ಅಥವಾ ಪ್ರತ್ಯೇಕವಾಗಿ ತಮ್ಮ ಮೇಲ್ವಿಚಾರಕರು ತಮಗೆ ಚಾರ್ಜ್ ಆಫೀಸರ್ ಮುಖಾಂತರ ಲೇಔಟ್ ನಕ್ಷೆಯನ್ನು ರಚನೆ ಮಾಡಲಿಕ್ಕೆ ಹಾಳೆಗಳನ್ನು ಕೊಡಬಹುದು. ಹಾಗಾಗಿ ಪೂರ್ವದಲ್ಲಿ, ಅಂದರೆ ಆ ಒಂದು ಒರಿಜಿನಲ್ ಕಾಪಿಯಲ್ಲಿ ತಾವು ಲೇಔಟ್ ನಕ್ಷೆಯನ್ನು ಬರೆಯುವ ಮೊದಲು ಒಂದು ಕಚ್ಚಾ ಹಾಳೆಯಲ್ಲಿ ನೀಟಾಗಿ ಅದನ್ನು ಬರ್ಕೊಂಡು ಅದು ಸರಿಯಾಗಿದೆ ಅನ್ನೋದನ್ನು ತಮ್ಮ ಮೇಲ್ವಿಚಾರಕರೊಂದಿಗೆ ಚರ್ಚಿಸಿ ದೃಢಪಡಿಸಿಕೊಂಡು ತಾವು ತಮ್ಮ ಒಂದು ಮೂಲ ಪ್ರತಿಯನ್ನು ತಯಾರಿಸಬಹುದು. ಹಾಗಾಗಿ ಲೇಔಟ್ ನಕ್ಷೆಯನ್ನು ತಯಾರಿಸಬೇಕಾದ್ರೆ ತಾವು ಮೊದಲು ಗಮನಿಸಬೇಕಾಗಿರುವಂಥದ್ದು ತಮ್ಮ ರಾಜ್ಯ, ಹಾಗೆಯೇ ಜಿಲ್ಲೆ, ತಾಲೂಕು,
ಅದಾದ ನಂತರ ಗ್ರಾಮ ಇರಬಹುದು, ಅದಾದ ನಂತರ ಜನವಸತಿ ಪ್ರದೇಶ ಇರ್ಬೋದು, ತಮ್ಮ ನಿಗದಿಪಡಿಸಿರುವಂತಹ ಬ್ಲ್ಯಾಕ್ ಸಂಖ್ಯೆ ಇರಬಹುದು, ಆಮೇಲೆ ಅಲ್ಲಿ ಬರುವಂಥ ಹೆಗ್ಗುರುತುಗಳು, ತಮ್ಮ ಹೆಸರು ಎಲ್ಲವನ್ನೂ ಸಮೇತ ಎಡಭಾಗದಲ್ಲಿ ಬರಿತೀರಿ. ಈಗ ತಮಗೆ ಕೊಟ್ಟಿರುವಂಥ ಮಾದರಿ ನಕ್ಷೆ ಏನಿದೆ ಅದನ್ನು ಆಧಾರವಾಗಿ ಇಟ್ಕೊಂಡು ತಾವು ತಮ್ಮ ಒಂದು ಲೇಔಟ್ ನಕ್ಷೆಯನ್ನು ತಯಾರಿಸ್ತೀರಿ. ನೋಡ್ಬೋದು ಇಲ್ಲೂ ಸಮೇತ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇದೆ. ಎಡಭಾಗದ ಮೇಲ್ಭಾಗದ ತುದಿ ಅದು ವಾಯುವ್ಯ ದಿಕ್ಕು, ಸೊ ಅದು ಸ್ಟಾರ್ಟಿಂಗ್ ಪಾಯಿಂಟು. ಹಾಗೆಯೇ ಬಲಭಾಗದ ಕೆಳಭಾಗದಲ್ಲಿರುವಂಥ ತುದಿ ಏನಿದೆ ಇದು ಎಂಡಿಂಗ್ ಪಾಯಿಂಟ್, ಅದನ್ನೇ ಹೇಳೋದು ವಾಯುವ್ಯದಿಂದ ಆಗ್ನೇಯದವರೆಗೆ ಅಂತ. ಸೊ ತಮಗೆ ಕೊಟ್ಟಿರುವಂತಹ ಲೇಔಟ್ ನಕ್ಷೆ ನೋಡ್ಬೋದು. ಲೇಔಟ್ ನಕ್ಷೆಯಲ್ಲೂ ಸಮೇತ, ಮಾದರಿ ನಕ್ಷೆಯಲ್ಲೂ ಸಮೇತ ಅಲ್ಲಿ ಮನೆಗಳ ಕಟ್ಟಡಗಳ ರಚನೆ ಇದೆ. ಅದನ್ನು ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಡೀಟೇಲ್ ಆಗಿ ತಾವು ಎಲ್ಲವನ್ನು ಬರಿತಾ ಹೋಗ್ತೀರಿ. ಸೊ ಅದಾದ ನಂತರ ಅಲ್ಲಿ ಬರುವಂತಹ ಪ್ರಮುಖ ಕಟ್ಟಡಗಳಿರಬಹುದು, ಮನೆಗಳಿರ್ಬೋದು, ರೈಲ್ವೆ ಮಾರ್ಗಗಳೇನಾದರೂ ಬಂದರೆ, ಶಾಲೆಗಳು, ಆಸ್ಪತ್ರೆಗಳು, ಔಷಧಾಲಯಗಳು, ಅಂಚೆ ಕಚೇರಿ, ಪೂಜಾ ಸ್ಥಳಗಳು, ಶಾಪಿಂಗ್ ಮಾಲ್ಗಳು ಇವೆಲ್ಲವನ್ನೂ ಸಮೇತ ಏನು ಮಾಡ್ತೀರಿ, ತಮ್ಮ ಒಂದು ಲೇಔಟ್ ನಕ್ಷೆಯಲ್ಲಿ ತಾವು ಗುರುತಿಸಿ ತೋರಿಸ್ತೀರಿ. ಅದಾದ ನಂತರ ಬ್ಲ್ಯಾಕ್ನೊಳಗಿನ ಎಲ್ಲ ಬೀದಿಗಳು ಮತ್ತು ಸಾಲುಗಳನ್ನು ಚಿತ್ರಿಸಬೇಕು. ಸ್ಥಳೀಯ ಮುಖ್ಯಸ್ಥರ ಹೆಸರುಗಳನ್ನು ಸೂಚಿಸಬೇಕು. ಇದರಿಂದ ನಿಖರವಾಗಿ ಗುರುತಿಸುವಿಕೆ ಮತ್ತು ಆ ಪ್ರದೇಶದ ನಿಮ್ಮನ್ನು ಪರಿಚಯ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹಾಗೆಯೇ ದೊಡ್ಡ ಹಳ್ಳಿಗಳಲ್ಲಿ ಒಂದಕ್ಕಿಂತ ಹೆಚ್ಚು ಮನೆಪಟ್ಟಿ ಬ್ಲಾಕ್ಗಳಿದ್ದರೆ ಸಂಬಂಧಪಟ್ಟ ಮೇಲ್ವಿಚಾರಕರು ಪ್ರತಿ ಮನೆಪಟ್ಟಿ ಬ್ಲಾಕ್ಗಳನ್ನು ಗಡಿಗಳನ್ನು ಸ್ಪಷ್ಟವಾಗಿ ಗುರುತಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ. ಅಂದರೆ ಒಬ್ಬರಿಗಿನ ಒಂದು ದೊಡ್ಡ ಹಳ್ಳಿ ಇರುತ್ತೆ, ಒಂದಿಷ್ಟು ಮನೆಗಳು ತಮಗೆ ಒಂದು ಬ್ಲಾಕಲ್ಲಿ ಬರ್ತವೆ, ಒಂದಿಷ್ಟು ಮನೆಗಳು ಇನ್ನೊಂದು ಬ್ಲಾಕಲ್ಲಿ ಬರ್ತವೆ. ಅಂದರೆ ಅದನ್ನು ಮೇಲ್ವಿಚಾರಕರನ್ನು ಚರ್ಚಿಸಿ ಆ ಒಂದು ಲೇಔಟ್ ನಕ್ಷೆಯನ್ನು ಯಾವ ರೀತಿ ತಯಾರಿಸಬೇಕು ಅನ್ನೋದನ್ನು ಗುರುತಿಸ್ಕೊಳ್ಬೇಕು. ಈಗ ಲೇಔಟ್ ನಕ್ಷೆಯನ್ನು ತಯಾರಿಸಬೇಕಾದ್ರೆ ತಾವು ಒಂದು ಕಟ್ಟಡಕ್ಕೆ ಏನು ಮಾಡ್ತೀರಿ, ಚೌಕವನ್ನು ಹಾಕಿ ಕಟ್ಟಡ ಸಂಖ್ಯೆಯನ್ನು ಒಳಗಡೆ ಬರಿತೀರಿ. ಉದಾಹರಣೆಗೆ ಒಂದು ಕಟ್ಟಡ ಇದೆ, ಆ ಕಟ್ಟಡದಲ್ಲಿ ಒಂದರ ಮೇಲೊಂದು 3 ಮನೆಗಳಿದ್ದಾವೆ, ಅಂತಹ ರಚನೆ ಇದೆ. ಆಗ ಆ ಕಟ್ಟಡವನ್ನು ತಾವು ಚೌಕದಲ್ಲಿ ಒಳಭಾಗದಲ್ಲಿ ಕಟ್ಟಡ ಸಂಖ್ಯೆ 1 ಅಂತ ಹಾಕ್ಕೊಳ್ತೀರಿ. ಇನ್ನು ಜನವಸತಿ ಮನೆ ಸಂಖ್ಯೆಗಳು ಅದೇ ಕಟ್ಟಡದಲ್ಲಿ 3 ಇದ್ದಾವೆ ಅಂತ ಹೇಳಿದರೆ ಆ ಚೌಕದಿಂದ ಹೊರಗಡೆ ಬ್ರಾಕೆಟ್ನಲ್ಲಿ ತಾವು 3 ಜನವಸತಿ ಮನೆಗಳು ಅಂತ ಬರೀತೀರಿ. ಅಂದರೆ ಕಟ್ಟಡ 1 ಅನ್ನೋದು ಚೌಕದಲ್ಲಿ ತಾವು ನಮೂದಿಸ್ತೀರಿ. ಕಟ್ಟಡದ ಹೊರಭಾಗದಲ್ಲಿ ಬ್ರಾಕೆಟ್ನಲ್ಲಿ ಏನು ಮಾಡ್ತೀರಿ, ಅಲ್ಲಿ ಜನವಸತಿ ಮನೆ ಸಂಖ್ಯೆಗಳು 1 ಇದ್ದಾವೆ ಅನ್ನುವಂಥದ್ದನ್ನು, ಜನವಸತಿ ಮನೆ ಸಂಖ್ಯೆಯನ್ನು ಬ್ರಾಕೆಟ್ನಲ್ಲಿ ಹೊರಭಾಗದಲ್ಲಿ ಗುರುತಿಸಬೇಕು, ಕಟ್ಟಡ ಸಂಖ್ಯೆಯನ್ನು ಚೌಕದಲ್ಲಿ ಒಳಭಾಗದಲ್ಲಿ ಗುರುತಿಸಬೇಕು. ಇನ್ನು ಲೇಔಟ್ ಮ್ಯಾಪ್ ಅಕ್ಕಪಕ್ಕದ ಮನೆ ಪಟ್ಟಿ ಬ್ಲಾಕ್ ಸಂಖ್ಯೆ ಸಂದರ್ಭಾನುಸಾರ ಪಟ್ಟಣದ ಹೆಸರನ್ನು ಸ್ಪಷ್ಟವಾಗಿ ಸೂಚಿಸಬೇಕು. ಮನೆಪಟ್ಟಿಯಿಂದ ಯಾವುದೇ ಭಾಗ ಅಥವಾ ಮನೆ ಸಮೂಹವನ್ನು ಬಿಡದಂತೆ ನೋಡಿಕೊಳ್ಬೇಕು. ಇದು ಬಹಳ ಮುಖ್ಯ. ತಮಗೆ ನಿಗದಿಪಡಿಸಿರುವಂತಹ ಗಡಿಭಾಗದಲ್ಲಿ ಒಳಗಡೆ ಬರುವಂಥ ಎಲ್ಲ ಕಟ್ಟಡಗಳನ್ನು ಸಮೇತ ತಾವು ಒಂದೂ ಬಿಡದಂತೆ ಅದನ್ನು ತಾವು ತಮ್ಮ ಲೇಔಟ್ ನಕ್ಷೆಯಲ್ಲಿ ಗುರುತಿಸಿಕೊಳ್ಳಬೇಕು. ಇದಾದ ನಂತರ ಅಲ್ಲಿ ಏನಾದರೂ ಅರಣ್ಯ ಪ್ರದೇಶ ಅಥವಾ ಖಾಲಿ ಜಾಗ ಅಥವಾ ಹೊಲ ಏನಾದರೂ ಬಂದಿದ್ರೂ ಸಮೇತ ಅದನ್ನು ತಮ್ಮ ಲೇಔಟ್ ನಕ್ಷೆಯಲ್ಲಿ ತೋರಿಸಬೇಕು. ಸೊ ಇಷ್ಟು ತಾವು ಪ್ರಮುಖ ಅಂಶಗಳನ್ನು ಒಂದು ಲೇಔಟ್ ನಕ್ಷೆಯನ್ನು ತಯಾರಿಸಬೇಕಾದ್ರೆ ಬಹಳ ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು. ಇನ್ನು ಖಾಲಿ ಚೌಕವನ್ನು ಬರೆದರೆ ಅದು ಅರ್ಥ ಏನು ಅಂದರೆ ಪೂರ್ಣತಃ ಅಥವಾ ಭಾಗಶಃ ವಾಸಕ್ಕೆ ಯೋಗಿಸಲ್ಪಡುತ್ತಿರುವಂಥ ಪಕ್ಕಾ ಕಟ್ಟಡ. ಇನ್ನು ಚೌಕ ಬರೆದ್ಬಿಟ್ಟು ಅಡ್ಡಗೆರೆಗಳನ್ನು ಹಾಕಿದ್ದರೆ ಅಂದರೆ ಅದು ವಾಸಕ್ಕೆ ಯೋಗ್ಯವಲ್ಲದ ಪಕ್ಕಾ ಕಟ್ಟಡ, ಅಂದರೆ ವಾಸ ಮಾಡ್ತಿಲ್ಲ, ಅದು ಒಂದು ಕಟ್ಟಡವಾಗಿ ಇದೆ ಅನ್ನೋದಕ್ಕೆ ತಾವು ಆ ಗೆರೆಗಳನ್ನು ತೋರಿಸ್ತಾರೆ. ನೋಡಿರಿ, ಇಲ್ಲಿ ಖಾಲಿ ಜಾಗದಲ್ಲಿ ಒಂದು ಪಾರ್ಕ್ ತೋರಿಸಿದ್ದಾರೆ, ಆ ಪಾರ್ಕನ್ನು ಈ ರೀತಿ ಮಾರ್ಕ್ ಮಾಡಿ ತೋರಿಸಿದ್ದಾರೆ. ಹಾಗೆ ಆ ಲೇಔಟು ಯಾವ ರೀತಿ ಆರಂಭವಾಗಿ ಯಾವ ರೀತಿ ಮುಕ್ತಾಯ ಆಗುತ್ತೆ ಅನ್ನೋದಕ್ಕೆ ಬಾಣದ ಗುರುತುಗಳನ್ನು ತೋರಿಸ್ತಾ ಬರಬೇಕು. ಸೊ ಎಂಡ್ ಆಗುವಂಥದ್ದು ಎಲ್ಲಿಗೆ ಅಂತೇಳಿ. ಇನ್ನು ಅಲ್ಲೆಲ್ಲ ಒಂದು ಕಾಲುವೆ ಹರಿತಾ ಇದೆ, ಇನ್ನೆಲ್ಲೋ ಒಂದು ಕಡೆ ದೇವಸ್ಥಾನ ಇದೆ, ದೇವಸ್ಥಾನ ಇದ್ದಾಗಲೂ ಸಮೇತ ದೇವಸ್ಥಾನದ ರಚನೆಯನ್ನು ಬಿಡಿಸಿ ಮೇಲ್ಭಾಗದಲ್ಲಿ ಒಂದು ಬಾವುಟವನ್ನು ತೋರಿಸ್ತೀರಿ. ಮಸೀದಿ ಇದ್ದಾಗಲೂ ಸಮೇತ ಮಸೀದಿ. ಸೊ ಈ ರೀತಿ ಪೂಜಾ ಸ್ಥಳಗಳಿರ್ಬೋದು, ಕಟ್ಟಡಗಳಿರ್ಬೋದು, ಹೆಗ್ಗುರುತುಗಳಿರ್ಬೋದು, ಇನ್ಯಾವುದೇ ಕಚೇರಿ ಇರ್ಬೋದು, ಅವೆಲ್ಲವನ್ನು ಸಮೇತ ತಾವೇನು ಮಾಡ್ತೀರಿ ಇಲ್ಲಿ ತೋರಿಸ್ತೀರಿ. ಇನ್ನು ತ್ರಿಭುಜ ಅಂದರೆ ಪೂರ್ಣತಃ ಅಥವಾ ಭಾಗಶಃ ವಾಸಕ್ಕಾಗಿ ಉಪಯೋಗಿಸಲ್ಪಡ್ತಿರುವಂಥ ಕಚ್ಚಾ ಕಟ್ಟಡ. ಆ ತ್ರಿಭುಜವನ್ನು ಬಿಡಿಸಿ ಒಳಭಾಗದಲ್ಲಿ ಗೆರೆಗಳನ್ನು ಹಾಕಿದರೆ ಪೂರ್ಣತಃ ವಾಸಕ್ಕಲ್ಲದಂತಹ ಕಚ್ಚಾ ಕಟ್ಟಡ. ಪಕ್ಕಾ ಕಟ್ಟಡ ಆಗಿದ್ದರೆ ಚೌಕ, ಕಚ್ಚಾ ಕಟ್ಟಡ ಆಗಿದ್ದರೆ ತ್ರಿಭುಜ. ಇದನ್ನು ನಾವು ಸ್ವಲ್ಪ ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ. ಇನ್ನು ಲೇಔಟ್ ಮ್ಯಾಪನ್ನು ತಯಾರಿಸುವ ಸಲುವಾಗಿ ಕೆಳಕಂಡ ಸಾಮಗ್ರಿಗಳನ್ನು ನಿರ್ಮಿಸಲಾದಂಥ ಗೋಡೆಗಳ ಚಾವಣಿಯನ್ನು ಹೊಂದಿರುವ ಕಟ್ಟಡವನ್ನು ಪಕ್ಕಾ ಕಟ್ಟಡ. ಯಾವುದನ್ನು ಪಕ್ಕಾ ಕಟ್ಟಡ ಅಂತೀವಿ? ಸುಟ್ಟ ಇಟ್ಟಿಗೆಗಳಿಂದ, ಕಲ್ಲುಗಳಿಂದ ಭದ್ರಪಡಿಸಲಾಗಿರುವಂಥ ಮನೆಗಳು. ಇನ್ನು ಮೇಲ್ಚಾವಣಿ ಹೆಂಚುಗಳಿರ್ಬೋದು, ಆಮೇಲೆ ಶೀಟ್ಗಳಿರ್ಬೋದು, ಕಾಂಕ್ರೀಟ್ ಇರ್ಬೋದು, ಇವೆಲ್ಲವೂ ಸಮೇತ ಕಚ್ಚಾ ಮನೆಯ ವ್ಯಾಪ್ತಿಯಲ್ಲಿ ಬರ್ತವೆ. ಸೊ ಇಷ್ಟು ಮಾಹಿತಿಯನ್ನು ತಾವು ಲೇಔಟ್ ನಕ್ಷೆಯನ್ನು ತಯಾರಿಸಬೇಕು. ಪ್ರಮುಖವಾಗಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಕ್ಕೆ ಏನೆಲ್ಲ ಮುಖ್ಯ ರಸ್ತೆಗಳಿರ್ಬೋದು, ಏನು ಬರುತ್ತೆ ಅಥವಾ ಆ ಕಡೆ ಯಾವ ಬ್ಲ್ಯಾಕ್ ಬರುತ್ತೆ ಅನ್ನೋದನ್ನು ಸಮೇತ ತಾವು ಸ್ಪಷ್ಟವಾಗಿ ನಮೂದಿಸಬೇಕಾಗಿರುತ್ತೆ. ಈ ರೀತಿ ತಾವು ತಮ್ಮ
ಸ್ವಂತ ಹಸ್ತಪ್ರತಿಯನ್ನು ತಯಾರಿಸುವ ಮೂಲಕ ಮೇಲ್ವಿಚಾರಕರಿಗೆ ತೋರಿಸಿ, ಚರ್ಚಿಸಿ, ದೃಢಪಡಿಸಿ ಇದನ್ನು ಸಲ್ಲಿಸಿದ ನಂತರ ಪ್ರತಿ ಮನೆಗೂ ತಾವು ಕಟ್ಟಡ ಸಂಖ್ಯೆಯನ್ನು ಮತ್ತು ಅಲ್ಲಿರುವಂಥ ಜನವಸತಿ ಮನೆಗಳ ಸಂಖ್ಯೆಯನ್ನು ಪರ್ಮನೆಂಟ್ ಮಾರ್ಕರಿಂದ ಎದ್ದು ಕಾಣುವಂಥ ಜಾಗದಲ್ಲಿ ಬರ್ಕೊಳ್ತೀರಿ. ಈ ಬರ್ಕೊಂಡ ನಂತರ ತಾವೇನು ಮಾಡ್ತೀರಿ, ಆನ್ಲೈನ್ ಪ್ರಕ್ರಿಯೆಯ ಮೂಲಕ ತಾವು 19ನೇ ತಾರೀಕಿನಿಂದ ಆ ಒಂದು ಕಟ್ಟಡ, ಈ ಬಾರಿ ನಡೀತಿರುವಂಥದ್ದು ಕೇವಲ ಕಟ್ಟಡ ಗಣತಿ ಮತ್ತು ಕಟ್ಟಡಗಳನ್ನು ಗುರುತಿಸುವಂಥ ಪ್ರಕ್ರಿಯೆ ಆಗಿರುವುದರಿಂದ ಇದನ್ನು ತಾವು ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದು. ಇದಕ್ಕೆ ಏಪ್ರಿಲ್ 16ರಿಂದ ಮೇ 16ರವರೆಗೆ ಸರ್ಕಾರ ನಿಗದಿಪಡಿಸಿದೆ. ಈ ರೀತಿ ತಾವು ಪ್ರಮುಖವಾಗಿ ತಮ್ಮ ಬ್ಲಾಕನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು, ಗಡಿಗಳನ್ನು ಗುರುತಿಸಿಕೊಂಡು, ಪ್ರತಿ ಕಟ್ಟಡವನ್ನು ಸಮೇತ ತಮ್ಮ ಲೇಔಟ್ ನಕ್ಷೆಯಲ್ಲಿ ದಾಖಲಿಸಿಕೊಂಡು, ಅವುಗಳಿಗೆ ಸಂಖ್ಯೆಯನ್ನು ನಮೂದಿಸಿಕೊಂಡು ಆನಂತರ ಮಾಡಿದರೆ ಅತ್ಯಂತ ಸುಲಭವಾಗಿ ಈ ಪ್ರಕ್ರಿಯೆಯನ್ನು ತಾವು ಮುಗಿಸ್ಬೋದು ಅಂತ ಹೇಳ್ತಾ, ಮುಂದಿನ ಇದೇ ರೀತಿ ಜನಗಣತಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋದೊಂದಿಗೆ ಭೇಟಿಯಾಗ್ತೇನೆ. ಧನ್ಯವಾದಗಳು.